ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಇಂಗ್ಲಿಷ್ ಬೋರ್ಡ್ ಅನ್ನ ಕಿತ್ತಾಕಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಗಳು. ಸದ್ಯ MG ರೋಡ್ನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಇಲ್ಲೂ ಕೂಡ ಅಷ್ಟೇ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಂಗ್ಲಿಷ್ ನಾಮಫಲಕದ ವಿರುದ್ಧ ಇವರ ಪ್ರತಿಭಟನೆ, ಜೊತೆಗೆ ಇವರ ಆಗ್ರಹ ಒಂದೇ, ಕನ್ನಡ ನಾಮಫಲಕವನ್ನ ಹಾಕಬೇಕು. ಅಕ್ಕಪಕ್ಕದ ರಾಜ್ಯಗಳನ್ನ ನೋಡಿ, ಫಾರ್ ಎಕ್ಸಾಂಪಲ್ ತಮಿಳುನಾಡು, ಮೊದಲಿಗೆ ದೊಡ್ಡ ಅಕ್ಷರದಲ್ಲಿ ತಮಿಳಿನಲ್ಲಿ ನಾಮಫಲಕವನ್ನ ಹಾಕಲಾಗಿದೆ, ಆಮೇಲೆ ಸಣ್ಣದಾಗಿ ಇಂಗ್ಲಿಷ್ನಲ್ಲಿ ಹಾಕಿರ್ತಾರೆ. ಅದು ಅಲ್ಲಿದ್ದಂತಹ ಒಂದು ಒಗ್ಗಟ್ಟು ಇಲ್ಲಿ ಹಾಕಿಲ್ಲ, ಅಲ್ಲಿರುವಂತಹ ನಿಯಮ ಇಲ್ಲಿ ಹಾಕಿಲ್ಲ, ನಾವು ಒಗ್ಗಟ್ಟಾಗಿರೋಣ, ಕನ್ನಡವನ್ನ ಬಳಸೋಣ ಹೆಚ್ಚು. ಅವರ ಆಗ್ರಹ ಇದು. ಒಂದು ರೀತಿಯಾಗಿ ಕನ್ನಡ ವರ್ಸಸ್ ಇತರ ಭಾಷೆಗಳು ಅನ್ನುವಂತಹ ಸಮರ. ಇಂಗ್ಲಿಷು ಹಿಂದಿ ನಾಮಫಲಕಗಳೇ ಹೆಚ್ಚಾಗಿ ಕಾಣಿಸ್ತವೆ, ಅದಾಗಬಾರ್ದು. ಕರ್ನಾಟಕದಲ್ಲಿ ಕನ್ನಡದ ಬಳಕೆ ಹೆಚ್ಚಾಗಿರಬೇಕು, ಕನ್ನಡದ ನಾಮಫಲಕಗಳಿರಬೇಕು. ಎಲ್ಲಿ ನೋಡಿದ್ರೂ ಕೂಡ ದೊಡ್ಡ ದೊಡ್ಡ ಇಂಗ್ಲೀಷು ಅಥವಾ ಹಿಂದಿ ಬ್ಯಾನರ್ಗಳು ಕಾಣಿಸ್ತವೆ, ಬೋರ್ಡಿಂಗ್ಗಳು ಕಾಣಿಸ್ತವೆ. ನಾವು ಕರ್ನಾಟಕದಲ್ಲಿದ್ದೀವಾ ಅಥವಾ ಬೇರೆ ಯಾವ್ದಾದ್ರು ಸ್ಥಳದಲ್ಲಿದ್ದೀವಾ ಅಂತ ಅನ್ನಿಸ್ಬಿಡುತ್ತೆ ಒಂದ್ಸಲ. ಹೀಗಾಗಿ ಇವರು ಈ ರೀತಿಯಾಗಿ ಆಗ್ರಹಿಸ್ತಾ ಇದ್ದಾರೆ. ಕನ್ನಡಕ್ಕಾಗಿ ಕನ್ನಡಿಗರು ರೊಚ್ಚಿಗೇಳ್ತಾ ಇರುವಂತಹ ವಿಜುವಲ್ಸ್ ಇದು. ಸಾದಹಳ್ಳಿ ಟೋಲ್ ಬಳಿ ಕರವೇ ಕಾರ್ಯಕರ್ತರು ಒಂದು ಕಡೆ ಆಕ್ರೋಶವನ್ನು ಹೊರಹಾಕಿದ್ರು, ಮತ್ತೊಂದು ಕಡೆ MG ರಸ್ತೆ, ಅಲ್ಲೂ ಕೂಡ ಅಷ್ಟೇ ಕನ್ನಡ ಉಳಿವಿಗಾಗಿ ಕರವೇ ಕಿಚ್ಚು ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಮಾಲ್ ಆಫ್ ಏಷ್ಯಾ, ಅಲ್ಲೂ ಕೂಡ ಅಷ್ಟೇ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಅಲ್ಲೂ ಕೂಡ ಸಾಕಷ್ಟು ಗಲಾಟೆ ಗದ್ದಲಗಳಾದವು, ವಾಕ್ ಸಮರಗಳಾದವು. ಮತ್ತೊಂದು ಕಡೆ ಕಮಿಷನರ್ ದಯಾನಂದ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು, ಭದ್ರತೆಯನ್ನು ಪರಿಶೀಲಿಸಿದ್ರು. ಮತ್ತೊಂದು ಕಡೆ ಏರ್ಪೋರ್ಟ್ ಟೋಲ್ ಬಳಿ ಇಂಗ್ಲಿಷ್ ನಾಮಫಲಕವನ್ನು ಧ್ವಂಸಗೊಳಿಸಲಾಯಿತು. ಸಾದಹಳ್ಳಿಯ ಬ್ಲೂಮ್ ಹೋಟೆಲ್ ಬಳಿಯೂ ಅಷ್ಟೇ ಅಲ್ಲಿದ್ದಂತಹ ಇಂಗ್ಲಿಷ್ ನಾಮಫಲಕವನ್ನು, ಬೋರ್ಡನ್ನು ಪೀಸ್ ಮಾಡಲಾಯಿತು. ಇಂಗ್ಲಿಷ್ ತೆರವುಗೊಳಿಸಿ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕು. ನೆನ್ನೆ ಕೂಡ ಅಷ್ಟೇ ಒಂದು ರ್ಯಾಲಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಮೈಕ್ನಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, ಇಂಗ್ಲಿಷ್ ಬೋರ್ಡ್ ಹಾಕಿದ್ದೀರಿ, ಅದನ್ನು ತೆಗೆದು ಕನ್ನಡದಲ್ಲಿ ಹಾಕಬೇಕು, ಕನ್ನಡದಲ್ಲಿ ದೊಡ್ಡದಾಗಿ ಹಾಕಬೇಕು, 65% ಕನ್ನಡದಲ್ಲಿ ಇರಬೇಕು ನಾಮಫಲಕ, ಆಮೇಲೆ ನೀವು ಕೆಳಗಡೆ ಬೇಕಾದ್ರೆ ಸಣ್ಣದಾಗಿ ಹಾಕೊಳ್ಳಿ. ಈ ರೀತಿಯ ಆಗ್ರಹವನ್ನು ನೆನ್ನೆ ಕೂಡ ಮಾಡಿದ್ರು. ಇವತ್ತು ಅದರ ಮುಂದುವರೆದ ಭಾಗ ಅನ್ನುವಂತೆ ನಗರದಾದ್ಯಂತ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕಿಳಿದಿವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಸಹಸ್ರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ ಕನ್ನಡ ಬಾವುಟವನ್ನ ಹಿಡಿದುಕೊಂಡು. ಕನ್ನಡಕ್ಕೋಸ್ಕರ ಈ ಒಂದು ಹೋರಾಟ, ಕನ್ನಡ ನಾಮಫಲಕಕ್ಕಾಗಿ ಈ ಒಂದು ಹೋರಾಟ. ಈ ಗಾಡಿ